ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಾಯ್ ಎಲ್ಲರೂ ನಮಸ್ಕಾರ. ನಾನಿವತ್ತು ನಮ್ಮ ಸುಕ್ಕು ಮನೆಗೆ ಬಂದಿದ್ದೀನಿ. ನಮ್ಮ ಸಟ್ಟಲ್ಲಿ ನಮ್ಮ ಸುಕ್ಕು ಎಷ್ಟು ಕ್ವಾಟ್ಲೆ ಕೊಡ್ತಾರೆ, ಎಷ್ಟು ತಲೆ ತಿಂತಾರೆ ಅಂತ ಗೊತ್ತಿದೆ ತಾನೆ. ಇವತ್ತು ಅವ್ರ ಮನೆಗೆ ಬಂದಿದ್ದೀನಿ. ಮನೇಲಿ ಏನು ಮಾಡ್ತಿರ್ತಾರೆ ಅಂತ ಪೂರ್ತಿ ದಿನ ಅವ್ರ ಜೊತೆ ಇದ್ದು ನೋಡ್ತೀರಾ, ನಾನು ನೋಡ್ತೀನಿ, ಬನ್ನಿ. ಹಾಯ್, ಥ್ಯಾಂಕ್ ಯು ಅಮ್ಮ. ಹೇಗಿದ್ದೀರಲ್ಲ? ಹಾ, ಸೂಪರ್ ಅಮ್ಮ. ಯಾವಾಗ್ಲೂ ಹೇಳ್ತಾ ಇದ್ರಿ ಮನೆಗೆ ಬಾ ಬಾ ಅಂತ. ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ ನೋಡಿ. ಖುಷಿ ಆಯ್ತು ನೀವು ಬಂದಿದ್ದು. ಖುಷಿ ಆಯ್ತಾ? ಚೆನ್ನಾಗಿದ್ದಾರಾ? ತುಂಬಾ ಆರಾಮಾಗಿದ್ದಾರೆ. ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ. ಅಯ್ಯೋ ಎಂತ ಮಾತಾಡಿದ್ರಿ ಅಮ್ಮ. ಎಲ್ಲಿ ನಮ್ಮ ಹುಡುಗಿ ಸುಕ್ಕು? ಇಲ್ಲೇ 3 ಜನ ನಿಂತಿದೀವಲ್ಲ. ಅಲ್ಲ, ನೀವು ಲಾಸ್ಟ್ ಟೈಮ್ ಕೊಟ್ಟಿ ಚಿಪ್ ಸಾಕು ನಂಗೆ. ಪಿಂಕಿ ಬಂದು ಸುಕೃತ್ ಅವರ ಪೆಟ್ ನೇಮ್. ಹೌದು, ಮನೆಯಲ್ಲಿ ಸುಕೃತ್ ಅವ್ರನ್ನ ಕರೆಯೋದು ಪಿಂಕಿ ಅಂತ. ಅದು ಒಂದೇ ಪಿಂಕಿ ಅಂತ ಕರೆದ್ರೆ ಅವ್ರು ಕೋಪ ಬರುತ್ತಂತೆ. ಸೊ ಹಂಗೆ ಕರೀತು ನೋಡಿ, ಪಿಂಕಿ. ನಮ್ ಮಂಡ್ಯ ಸ್ಟೈಲ್ ಅಲ್ಲಿ ಕರೀರಿ. ಏನಮ್ಮಿ ಪಿಂಕಿ ಬಾರಮ್ಮಿ, ಅವಾಗಿಂದ ಕಾಯ್ತಾವಿನಿ. ಕರೆಕ್ಟಾ? ತಗೊಳ್ರಿ, ಜ್ಯೂಸ್ ಕುಡೀರಿ. ಜ್ಯೂಸ್ ಅಂದ್ರೆ ಏನು ಹಾಕಿಲ್ಲ ತಾನೆ? ಜಾಪಾಳ್ ಮಾತ್ರ ಹಾಕಿದ್ರಿ. ಯಾಕೆ ಆ ಮಾತ್ರ ಹಾಕಿದಾರೆ ಅಂದ್ರೆ 4 ದಿನ ಈ ಮನೇಲೇ ಇರ್ಬೇಕು ಅಂತ ಆಸೆ ಅವ್ರಿಗೆ. ಏನ್ ಅತಿ ಆಸೆ ನಿಮ್ದು ಪ್ರಾಬ್ಲಮ್? ಓಹೋ ಭಾಗ್ಯಲಕ್ಷ್ಮಿ, ದಿನಾಲು ಕೇಳುತ್ತೀರಾ ಸರಿಗಮಪ ಹಾಡು. ಸೂಪರ್ ಆಗಿದೆ ನಿಮ್ ಮಂಡ್ಯ ನಾಡು. ಪ್ರವೀಣ್, ಇವಾಗೆಲ್ಲ ಮೀಟ್ ಮಾಡಿದ್ರಿ, ಇವಾಗ ಬನ್ನಿ ಒಂದು ಹೋಮ್ ಟೂರ್ ಮಾಡ್ತೀವಿ. ಇದು ನಮ್ಮ ಮಮ್ಮಿ ಡ್ಯಾಡಿ ಮದ್ವೆ ಆಗಿದ್ ಹೊಸದ್ರಲ್ಲಿ ತೆಗ್ದಿದ್ ಫೋಟೋ. ಭಾಗ್ಯ, ದಿಸ್ ಇಸ್ ಯು, ದಿಸ್ ಇಸ್ ಯುವರ್ ಹಸ್ಬೆಂಡ್ ಮಂಡ್ಯ ನಾಗರಾಜಣ್ಣ ಅಲ್ವಾ? ಮತ್ತೆ ಅದು ಅಡ್ಗೆ ಮನೆ. ದೇವ್ರ ಮನೆ ಆಯ್ತು. ತೀರ್ಥ ಕ್ಷೇತ್ರದ ಬಗ್ಗೆ ನಾವು ಒಂದೊಂದು ಮುತ್ತು. ಇದು ಫೇವ್ರೇಟ್ ನಮ್ಮ ಹುಡುಗರದು. ಇದೊಂದು ಸ್ವಲ್ಪ ಕಾಸ್ಟ್ಲಿ, ಅಷ್ಟು ಅಪರೂಪಕ್ಕೆ ವೆಕೇಶನಲ್ಲಿ. ಇವಾಗ ಎಲ್ರಿಗೂ ಒಂದು ಕ್ರೇಜ್ ಇರುತ್ತೆ ಗೊತ್ತಾ, ಕಲೆಕ್ಷನ್ ಮಾಡೋದು. ಇವಾಗ ನನಗೆ ಪರ್ಫ್ಯೂಮ್ ಕಲೆಕ್ಷನ್ ಇಷ್ಟ, ಆಮೇಲೆ ಈ ಕಲೆಕ್ಷನ್ ಇರುತ್ತೆ. ಯಾರು ಕುಡಿಯಲ್ಲ, ಬಟ್ ಸುಮ್ಮನೆ ಕಲೆಕ್ಷನ್ ಸ್ವಲ್ಪ ಕಲೆಕ್ಟ್. ಇದು ನನ್ನ ರೂಮ್, ನನ್ನ ಫೇವ್ರೆಟ್ ಪ್ಲೇಸ್. ಆಕ್ಚುಲಿ ನನ್ನ ಫೇವ್ರೆಟ್ ಪ್ಲೇಸ್ ಯಾವುದು ಅಂತಂದ್ರೆ ಅಲ್ಲಿ ಪುಟ್ಟದೊಂದು ಬ್ಯಾಲ್ಕನಿ ಇದೆ. ಸೊ ಇಲ್ಲಿ ಕೂತ್ಕೊಂಡು ನಾನು ಇಲ್ಲೇ ಕಾಫಿ ಎಲ್ಲ ಕುಡಿಯೋದು. ಬರೀ ಇಲ್ಲೇ ಟೈಮ್ ವೇಸ್ಟ್ ಮಾಡೋದಲ್ಲ, ನಿಮ್ಮ ಫೇವ್ರೆಟ್ ಪ್ಲೇಸ್ ಕರ್ಕೊಂಡು ಹೋಗ್ತಿದ್ದೀನಿ. ಬನ್ನಿ, ಹೇಳ್ತಿರ್ತೀರಲ್ಲ ತಿಂದಿತ್ತೆಲ್ಲ ಎಲ್ಲೋಗುತ್ತೆ ಸುಕ್ಕು ಅಂತ, ಎಲ್ಲೋಗುತ್ತೆ ಅಂತ ತೋರಿಸ್ತೀನಿ. ಬನ್ನಿ, ನನ್ನ ಜಿಮ್ ಟೈಮ್. ಊರಲ್ಲಿ ಕರೆಕ್ಟಾಗಿ ಬಾವಿಯಿಂದ ನೀರು ಸೇದಿದ್ದೆ ಈ ಅವಸ್ಥೆ ಬರ್ತಿರ್ಲಿಲ್ಲ. ಹಾ, ಮತ್ತೆ ಊರಲ್ಲಿ ಎಷ್ಟು ಸೇದಿಲ್ಲ ನಾವು. ಈ ಪೊಸಿಷನ್ ಕೂತಿದ್ದೀರಲ್ವಾ, ಜಾಸ್ತಿ ಮಾಡಿದ್ರೆ ನಾಳೆ ಬೆಳಿಗ್ಗೆ ಈ ಪೊಸಿಷನ್ ಕೂರಕ್ಕಾಗಲ್ಲ. ಸಾಕು ಅನ್ಸುತ್ತೆ.